ಹಲೋ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಖಿಗೀತ ಪದ್ಯದ ಎರಡನೇ ಪ್ರಶ್ನೆ ಆದಂತಹ ಕವನದಲ್ಲಿ ಶೋಭಿತವಾಗಿರುವ ಪ್ರೇಮ ಕಾಮಗಳ ಬಗ್ಗೆ ಕವಿ ಹೇಗೆ ಚಿತ್ರಿಸಿದ್ದಾರೆ. ಇದು ಡಿಗ್ರಿ 3rd ಸೆಮಿಸ್ಟರ್ನಲ್ಲಿ ಲಭ್ಯವಾಗುವ ಸಖಿಗೀತ ಪದ್ಯದ ಪ್ರಶ್ನೋತ್ತರಗಳಲ್ಲಿ ಈ ಪ್ರಶ್ನೆಯು ಎರಡನೇದಾಗಿರುತ್ತದೆ. ಈ ಪ್ರಶ್ನೆಯ ಉತ್ತರ ನೋಡುವುದಾದರೆ ನಮ್ಮ ಚಾನಲ್ಗೆ ಯಾರಾದರೂ ಮೊದಲ ಬಾರಿಗೆ ಭೇಟಿ ನೀಡಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಪೀಠಿಕೆ. ಕವನದಲ್ಲಿ ಶೋಭಿತವಾಗಿರುವ ಪ್ರೇಮ ಕಾಮಗಳ ಬಗ್ಗೆ ಕವಿ ಹೇಗೆ ಚಿತ್ರಿಸಿದ್ದಾರೆ. ಈ ಪ್ರಶ್ನೆಯ ಉತ್ತರವನ್ನು ನೋಡುವುದಾದರೆ ಪೀಠಿಕೆ. ದ ರಾ ಬೇಂದ್ರೆಯವರ ಸಖಿಗೀತ ಕಾವ್ಯದಲ್ಲಿ ಪ್ರೇಮವು ಕೇವಲ ದೇಹಾತ್ಮಕ ಇಂದ್ರಿಯ ಸಂಬಂಧಿ ಪ್ರೇಮವಲ್ಲ, ಅದು ಶುದ್ಧೀಕರಿತ ಆಧ್ಯಾತ್ಮಿಕವಾದ ಪ್ರೇಮ ಕಾಮವಾಗಿ ರೂಪುಗೊಂಡಿದೆ. ಕವಿಯ ದೃಷ್ಟಿಯಲ್ಲಿ ಪ್ರೇಮವು ಮಾನವನ ಬದುಕಿನ ಆಳವಾದ ತತ್ವ. ಅದರಲ್ಲಿ ಸುಖ, ದುಃಖ, ನೋವು, ಹರ್ಷ ಎಲ್ಲವೂ ಸೇರಿಕೊಂಡು ಬದುಕಿಗೆ ನಿಜವಾದ ಅರ್ಥ ನೀಡುತ್ತದೆ. ಹೀಗೆ ನೀವು ಪೀಠಿಕೆಯನ್ನು ಬರೆಯಬೇಕಾಗುತ್ತದೆ. ಈ ಪ್ರಶ್ನೆಯು ಸುಮಾರು 10 ಮತ್ತು 5 ಅಂಕಗಳಲ್ಲಿ ಸಹ ನೀವು ಬರೆಯಬಹುದು. ಆದರೆ 10 ಅಂಕಗಳಲ್ಲಿ ಬರೆಯುವಾಗ ಪೀಠಿಕೆ ಮತ್ತು ಉಪಸಂಹಾರಗಳನ್ನು ಹಾಕಬೇಕಾಗುತ್ತದೆ ಮತ್ತು ಈ ವಿಡಿಯೋದಲ್ಲಿ ಕೊಟ್ಟಿರುವ ಪ್ರತಿಯೊಂದು ಪಾಯಿಂಟ್ಗಳನ್ನು ಬರೆಯಬೇಕಾಗುತ್ತದೆ. ಆದರೆ 5 ಮಾರ್ಕ್ಸ್ನಲ್ಲಿ ಅಂಕಗಳಿಗೆ ಬರೆಯುವಾಗ ನೀವು ಕೇವಲ ಪ್ರಶ್ನೆಯ ವಿವರಣಾತ್ಮಕ ಮತ್ತು ಮುಖ್ಯ ಘಟನೆಗಳನ್ನು ಮಾತ್ರ ಬರೆದರೂ ಸಾಕಾಗುತ್ತದೆ. ಇನ್ನು ಪ್ರೇಮದ ಶೋಧನೆ ಅಂದರೆ ಈ ಕವನದಲ್ಲಿ ಶೋಭಿತವಾಗಿರುವ ಪ್ರೇಮ ಕಾಮಗಳ ಬಗ್ಗೆ ಅಂದರೆ ಈ ಚಿತ್ರಗಳಲ್ಲಿ 2 ರೀತಿಯ ಅಂಶಗಳನ್ನು ನೋಡಬೇಕಾಗುತ್ತದೆ. ಅದರಲ್ಲಿ ಮೊದಲನೆಯದು ಪ್ರೇಮದ ಶೋಧನೆ. ಕವಿ ಪ್ರಾರಂಭದಲ್ಲಿ ಪ್ರೇಮವನ್ನು ಕಟ್ಟುಮಧುರ ಅನುಭವಗಳ ಸಂಗಮವೆಂದು ಹೇಳುತ್ತಾನೆ. ಈ ಅನುಭವಗಳನ್ನು ಆಭರಣದಂತೆ ಧರಿಸುವ ಮನೋಭಾವನೆ ಪ್ರೇಮದ ಶುದ್ಧತೆಗೆ ಸಂಕೇತ. ಇಂದ್ರಿಯ ಸಂಬಂಧಿ ಆಶೆಗಿಂತ ಮನದ ಆಳದಲ್ಲಿ ಬೇರೂರಿದ ಆತ್ಮೀಯ ಸಂಬಂಧವೇ ಇಲ್ಲಿ ಪ್ರಮುಖ ಎಂದು ಕವಿ ಇಲ್ಲಿ ಹೇಳುತ್ತಾನೆ. ಈ ರೀತಿಯಾಗಿ ನೀವು ಪ್ರೇಮದ ಶೋಧನೆಯ ವಿವರಣೆಯನ್ನು ಬರೆಯಬೇಕಾಗುತ್ತದೆ. ಇನ್ನು ಎರಡನೆಯ ಪಾಯಿಂಟ್ ನೋಡುವುದಾದರೆ ದುಃಖ ಸುಖಗಳ ಸಂಗಮ. ನಕ್ಷತ್ರ ഇരുಳಿನಂತೆ ಜೀವನದ ಕತ್ತಲೆಯಲ್ಲೂ ಪ್ರೇಮ ಬೆಳಕು ನೀಡುತ್ತದೆ. ಗಂಗೆಯು ಸಾಗರದಲ್ಲಿ ಲೀನವಾಗುವಂತೆ ಸುಖ ದುಃಖಗಳೆರಡೂ ಪ್ರೇಮದಲ್ಲಿ ಪವಿತ್ರಗೊಳ್ಳುತ್ತವೆ. ಇದು ಪ್ರೇಮವನ್ನು ಶಾಶ್ವತ ಆಧ್ಯಾತ್ಮಿಕ ಶಕ್ತಿಯಾಗಿ ಕವಿ ಕಂಡಿರುವುದಕ್ಕೆ ಸಾಕ್ಷಿ. ಅಂದರೆ ಸುಖ ದುಃಖಗಳೆರಡೂ ಪ್ರೇಮದಲ್ಲಿ ಪವಿತ್ರಗೊಳ್ಳುತ್ತವೆ. ಇವು ಪ್ರೇಮವನ್ನು ಶಾಶ್ವತ ಆಧ್ಯಾತ್ಮಿಕ ಶಕ್ತಿಯಾಗಿ ಕವಿ ಕೂಡಿರುವುದಕ್ಕೆ ಸಾಕ್ಷಿ ಎಂದು ಹೇಳುತ್ತಾನೆ. ಇನ್ನು ಮೂರನೆಯದಾಗಿ ಪ್ರೇಮದ ಮೌಲ್ಯ. ಬೋರು ಬದುಕಿಗಿಂತ ಅಂದರೆ ಇಂಟ್ರೆಸ್ಟ್ ಇಲ್ಲದ ಬದುಕಿಗಿಂತ ನೋವು ರಸ ತುಂಬಿದ ಬದುಕೇ ಉತ್ತಮ ಎನ್ನುತ್ತಾನೆ. ಬೋರು ಇದು ಇಂಗ್ಲಿಷ್ ಪದ. ಬದುಕಿಗಿಂತ ನೋವು ರಸ ತುಂಬಿದ ಬದುಕೇ ಉತ್ತಮ ಎನ್ನುತ್ತಾನೆ. ಪ್ರೇಮ ಜೀವನಕ್ಕೆ ಚೈತನ್ಯ, ನವೀನತೆ, ಪ್ರೇರಣೆ ನೀಡುವ ಶಕ್ತಿ ಎಂದು ಬಿಂಬಿಸಲಾಗಿದೆ. ಅಂದರೆ ಪ್ರೇಮ ಜೀವನಕ್ಕೆ ಚೈತನ್ಯ, ನವೀನತೆ, ಪ್ರೇರಣೆ ನೀಡುವ ಶಕ್ತಿ ಎಂದು ಬಿಂಬಿಸಲಾಗಿದೆ. ಇನ್ನು ಪ್ರೇಮವು ಕೇವಲ ದೇಹ ಸಂಬಂಧವಲ್ಲ, ಅದು ಆತ್ಮ ಸಂಬಂಧ, ಹೃದಯ ಸಂಬಂಧ ಎಂದು ಕವಿ ಇಲ್ಲಿ ವಿವರಿಸಿದ್ದಾನೆ. ಈ ರೀತಿಯಾಗಿ ನೀವು ಉತ್ತರಿಸಬೇಕಾಗುತ್ತದೆ. ಇನ್ನು
ಪಾಯಿಂಟ್ ನಂಬರ್ 4ರಲ್ಲಿ ಪ್ರೇಮ ಸೃಜನಶೀಲ ಶಕ್ತಿ. ಪ್ರೇಮವು ಕವಿಗೆ ಕಲ್ಪನೆ, ಕಲೆ, ರೂಪಶಕ್ತಿ ನೀಡುತ್ತದೆ. ಮಳೆಯ ಕಾಲದ ಹಸಿರು, ಹೂವಿನ ಅರಳು, ಮಿಂಚು ಮಳೆ ಇವುಗಳೆಲ್ಲ ಪ್ರೇಮದ ಚೈತನ್ಯದಿಂದಲೇ ನವೀನ ಬಣ್ಣಗಳನ್ನು ಪಡೆದುಕೊಂಡಂತೆ ತೋರುತ್ತದೆ. ಅಂದರೆ ಮಳೆಯ ಕಾಲದ ಹಸಿರು, ಹೂವಿನ ಅರಳು, ಮಿಂಚು ಮಳೆ ಇವುಗಳೆಲ್ಲ ಪ್ರೇಮದ ಚೈತನ್ಯದಿಂದಲೇ ನವೀನ ಬಣ್ಣಗಳನ್ನು ಪಡೆದುಕೊಂಡಂತೆ ತೋರುತ್ತದೆ. ಶಾಶ್ವತ ಬಂಧನ. ದುಃಖದ ಬೆಂಕಿಯು ಪ್ರೇಮದ ನಂಟನ್ನು ಸುಡಲಾರದು. ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಎಂಬ ಪಕ್ತಿಯಲ್ಲಿ ಪ್ರೇಮವನ್ನು ಶಾಶ್ವತ ಆನಂದ ಸಂಬಂಧವೆಂದು ಶೋಧಿಸಲಾಗಿದೆ. ಆತ್ಮಸಖಿಯ ಕರೆಯು ಜೀವಿತದ ಅಂತ್ಯದವರೆಗೂ ಕವಿಯನ್ನು ನಡೆಸುತ್ತಿರುತ್ತದೆ. ಅಂದರೆ ಆತ್ಮಸಖಿಯ ಕರೆಯು ಜೀವಿತದ ಅಂತ್ಯದವರೆಗೂ, ಅಂದರೆ ಜೀವಂತ ಇರುವವರೆಗೂ ಕವಿಯನ್ನು ನಡೆಸಿರುತ್ತದೆ. ಈ ರೀತಿಯಾಗಿ ಶಾಶ್ವತ ಬಂಧನದ ವಿವರಣೆಯನ್ನು ಬರೆಯಬೇಕಾಗುತ್ತದೆ. ಇನ್ನು ಪ್ರೇಮದ ಪರಮಗುರಿ. ಶೋಧಿತ ಪ್ರೇಮವು ಅಂತಿಮವಾಗಿ ಪರಮ ತತ್ವವನ್ನು ಮುಟ್ಟುವ ಮಾರ್ಗವಾಗಿ ಬಿಂಬಿತವಾಗಿದೆ. ಮುತ್ತಿನ ತವರನ್ನೇ ಮುಟ್ಟಲು ಮುಳುಗೋಣವ ಎಂಬ ಕಲ್ಪನೆ ಪ್ರೇಮವನ್ನು ಆಧ್ಯಾತ್ಮಿಕ ಯಾತ್ರೆಯಾಗಿ ತೋರಿಸುತ್ತದೆ. ಅಂದರೆ ಮುತ್ತಿನ ತವರನ್ನೇ ಮುಟ್ಟಲು ಮುಳುಗೋಣವ ಎಂಬ ಕಲ್ಪನೆ ಪ್ರೇಮವನ್ನು ಆಧ್ಯಾತ್ಮಿಕ ಯಾತ್ರೆಯಾಗಿ ತೋರಿಸುತ್ತದೆ. ಪ್ರೇಮವು ಅಮೃತದಂತೆ ಜೀವಕ್ಕೆ ಉತ್ಸಾಹ, ಶಕ್ತಿ, ಶಾಂತಿ ನೀಡುತ್ತದೆ. ಈ ರೀತಿಯಾಗಿ ನೀವು 6 ಪಾಯಿಂಟ್ಗಳನ್ನು ಬರೆದಾಗ ನಿಮಗೆ 6ರಿಂದ 7 ಅಂಕಗಳು ದೊರೆಯುತ್ತವೆ ಮತ್ತು ಉಪಸಂಹಾರ ಮತ್ತು ಪೀಠಿಕೆಯನ್ನು ಹಾಕಿದಾಗ 10 ಅಂಕಗಳು ದೊರೆಯುತ್ತವೆ. ಉಪಸಂಹಾರ ನೋಡುವುದಾದರೆ, ಬೇಂದ್ರೆಯವರ ಸಖಿಗೀತ ಕಾವ್ಯದಲ್ಲಿ ಪ್ರೇಮವು ದೇಹಾತ್ಮಕ ಆಕರ್ಷಣೆಯ ಮಟ್ಟದಲ್ಲಿ ನಿಂತಿಲ್ಲ. ಅದು ಶೋಧಿತ, ಪಾವನ ಆಧ್ಯಾತ್ಮಿಕ ಭಾವವಾಗಿ ರೂಪುಗೊಂಡಿದೆ. ಸುಖ ದುಃಖಗಳ ಸಂಗಮದಿಂದ ಮನದ ನೋವು, ಹರ್ಷಗಳಿಂದ ಕಲ್ಪನೆ, ಕಲೆಗಳಿಂದ ಬೆಳೆದು ಕೊನೆಗೆ ಶಾಶ್ವತ ಅನಂತ ದೈವಿಕ ಸಂಬಂಧವಾಗಿ ಪರಿವರ್ತವಾಗುತ್ತದೆ. ಇದರಿಂದ ಬೇಂದ್ರೆಯವರ ದೃಷ್ಟಿಯಲ್ಲಿ ಪ್ರೇಮವೆಂದರೆ ಜೀವಿತಕ್ಕೆ ಅರ್ಥ ಕೊಡುವ ಶಕ್ತಿ, ಮಾನವನನ್ನು ದೇಹದಿಂದ ಆತ್ಮದಿಂದ ಪರಮಾತ್ಮನದತ್ತ ಕೊಂಡೊಯ್ಯುವ ಸೇತುವೆ. ಮತ್ತೊಂದು ಸಾರಿ ಕೇಳಿ. ಬೇಂದ್ರೆಯವರ ಸಖಿಗೀತ ಕಾವ್ಯದಲ್ಲಿ ಪ್ರೇಮವು ದೇಹಾತ್ಮಕ ಆಕರ್ಷಣೆಯ ಮಟ್ಟದಲ್ಲಿ ನಿಂತಿಲ್ಲ. ಅದು ಶೋಧಿತ, ಪಾವನ ಆಧ್ಯಾತ್ಮಿಕ ಭಾವವಾಗಿ ರೂಪುಗೊಂಡಿದೆ. ಇಷ್ಟು ಮಾತ್ರವರೆಗೂ ನೀವು ಇಲ್ಲಿವರೆಗೂ ಮಾತ್ರ ಬರೆದರೂ ನೀವು ಉಪಸಂಹಾರಕ್ಕೆ ಅದು ಕಂಪ್ಲೀಟ್ ಆಗುತ್ತದೆ. ಇನ್ನು ನಿಮಗೆ ಹೆಚ್ಚುವರಿಯಾಗಿ ಅಂಕಗಳು ಅಥವಾ ಒಂದು ಸಿಸ್ಟಮೆಟಿಕ್ ಆದ ಒಂದು ಕನ್ಕ್ಲೂಷನ್ ಬೇಕಾದರೆ ಮುಂದಿನ ಅಂಶಗಳನ್ನು ನೀವು ಜೋಡಿಸಬೇಕಾಗುತ್ತದೆ. ಅಂದರೆ ಸುಖ ದುಃಖಗಳ ಸಂಗಮದಿಂದ ಮನದ ನೋವು, ಹರ್ಷಗಳಿಂದ ಕಲ್ಪನೆ, ಕಲೆಗಳಿಂದ ಬೆಳೆದು ಕೊನೆಗೆ ಶಾಶ್ವತ ಅನಂತ ದೈವಿಕ ಸಂಬಂಧವಾಗಿ ಪರಿವರ್ತವಾಗುತ್ತದೆ. ಇದರಿಂದ ಬೇಂದ್ರೆಯವರ ದೃಷ್ಟಿಯಲ್ಲಿ ಪ್ರೇಮವೆಂದರೆ ಜೀವಿತಕ್ಕೆ ಅರ್ಥ ಕೊಡುವ ಶಕ್ತಿ, ಅಂದರೆ
ಜೀವನಕ್ಕೆ ಅರ್ಥ ಕೊಡುವ ಶಕ್ತಿ ಮಾನವನನ್ನು ದೇಹದಿಂದ ಆತ್ಮದತ್ತ, ಆತ್ಮದಿಂದ ಪರಮಾತ್ಮನದತ್ತ ಕೊಂಡೊಯ್ಯುವ ಸೇತುವೆ ಎಂದು ಕವಿ ಇಲ್ಲಿ ನಿಮಗೆ ವಿವರಿಸಿದ್ದಾನೆ. ಅದರ ರೂಪ ಅನುಗುಣವಾಗಿ ನಿಮಗೆ ಇಲ್ಲಿ ಕ್ವಶನ್ ಆನ್ಸರ್ಗಳನ್ನು ಒಂದು ಬರೆಯಲಾಗಿದೆ. ಈ ರೀತಿಯಾಗಿ ನೀವು ಸುಮಾರು 6 ಪಾಯಿಂಟ್ಗಳು ಮತ್ತು ಪೀಠಿಕೆ ಮತ್ತು ಉಪಸಂಹಾರವನ್ನು ಹಾಕಿ ಬರೆದಾಗ ನಿಮಗೆ 5ರಿಂದ 10 ಅಂಕಗಳು ದೊರೆಯುತ್ತವೆ. ಇನ್ನು ಕೊನೆಯ ಪ್ರಶ್ನೆಯನ್ನು, ಇನ್ನು 3ನೇ ಪ್ರಶ್ನೆಯನ್ನು ಮುಂದಿನ ವಿಡಿಯೋದಲ್ಲಿ ವಿವರಿಸಲಾಗುತ್ತದೆ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದು ನಿಮ್ಮ ಕರ್ನಾರ್ಜುನ IAS ಅಕಾಡೆಮಿ.